ಬಂದಾಗ ಹೈಬ್ರಿಡೈಸೇಷನ್ನು, ಹೊಸ ಹೊಸ ತಳಿಗಳು, ಆಮೇಲೆ ಈಲ್ಡ್ ಜಾಸ್ತಿ ಮಾಡಬೇಕಾದ್ರೆ ಒಂದು ಪೋಷಕಾಂಶ ಕೆಮಿಕಲ್ ಫೆರ್ಟಿಲೈಸರ್ಗಳು ಬಂದಿದ್ರೆ ಸರ್, ಮೊದಲೆಲ್ಲ ಫೆರ್ಟಿಲೈಸರ್ ಬಳಸ್ತಾ ಇದ್ರಲ್ಲ ಸರ್ 60 ವರ್ಷದಲ್ಲಿ. ನನಗೆ ತಿಳಿದಂಗೆ ಸರ್, ನನಗೆ 65 ವರ್ಷ, ನನಗೆ 12 ವರ್ಷದಿಂದ ನನಗೆ ವ್ಯವಸಾಯ ಸ್ವಲ್ಪ ಗೊತ್ತಿದೆ ಸರ್. 13 ವರ್ಷದಿಂದ ನಾನು 13ರಿಂದ 17 ವರ್ಷ ತನಕ ನಾನು 5 ವರ್ಷ ವ್ಯವಸಾಯ ಮಾಡಿದ್ದೀನಿ. ಆ ಟೈಮಲ್ಲಿ ನಾವು ಫೆರ್ಟಿಲೈಸರ್ ಬಳಸ್ತಾ ಇದ್ವಿ. ಆದರೆ ಈ ಥರ ಅಲ್ಲ, ಏನೋ ಎಕರೆಗೆ ಒಂದು 20 ಕಿಲೋ 30 ಕಿಲೋ ಆವಾಗ ಬಳಸ್ತಾ ಇದ್ದದ್ದು ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡ್ಬೇಕನ್ನೋದು. ಅವಾಗ ಏನು ಈಗ ಸಸ್ಟೈನ್ ಆಗಿದೀವಲ್ವಾ, ಈಗ ಮತ್ತೆ ನಾವು ಹಿಂದಕ್ಕೆ ಬರಬೇಕು ಅಂತ ಎರಡನ್ನೂ ಸರ್. ಈಗ ಹೋಗ್ಲೇಬೇಕಾದಂತ ಪರಿಸ್ಥಿತಿ ಈಗ ಬಂದಿದೆ. ರೋಗಗಳಿಂದ ಅದರಿಂದಾನೇ ಬರ್ತಾ ಇದ್ವಲ್ಲ ಸರ್. ಈಗ ಅದಕ್ಕೆ ಈಗ ನಾವು ಪ್ರೊಡಕ್ಷನ್ ಮಾಡೋದ್ರಲ್ಲಿ ಸಸ್ಟೈನ್ ಆಗ್ತಾ ಇದೀವಿ. ಸೊ ಈಗ ಅದರಲ್ಲಿ ಕ್ವಾಲಿಟಿ ವೈಸ್ ಇಂಪ್ರೂವ್ಮೆಂಟ್ಗೆ ಏನು ಮಾಡಬೇಕು. ಇನ್ನೊಂದು, ಆ ಕಾಲದಲ್ಲಿ ಒಂದು ಎಕರೆನಲ್ಲಿ 5-6 ಮೂಟೆ ರಾಗಿ ಆದರೆ, 4 ಮೂಟೆ 5 ಮೂಟೆ ಆದರೆ ಒಂದು ಕುಟುಂಬಕ್ಕೆ ಸಾಕಾಗ್ತಾ ಇಲ್ಲ ಸರ್. ಒಬ್ಬೊಬ್ಬರು 2 ಮುದ್ದೆ 3 ಮುದ್ದೆ ಆ ಥರ ದೊಡ್ಡ ಮುದ್ದೆಗಳು ತಿನ್ನೋದು. 3 ಹೊತ್ತು ತಿನ್ನೋ ಸರಿಗೆ ಅವ್ರಿಗೆ 6 ತಿಂಗಳಿಗೆ ಆಗೋಗೋದು. ಅದಕ್ಕೆ ನಾವು ಫೆರ್ಟಿಲೈಸರ್ ಕಡೆ ಹೋಗಿದ್ವಿ. ಈಗ 1 ಕಿಲೋ ಅಕ್ಕಿ 10 ಜನ ತಿಂದ್ರೇನು ಇನ್ನೂ ಮಿಕ್ಕಿರ್ತತೆ. ಈಗ ನಾವು ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಏನು ತರಕಾರಿಗಳನ್ನೇ ಹೇಳೋದಿರ್ಲಿಲ್ಲ. ಈಗ ಬಾಡಿಗೆ ಕೆಲಸ ಇಲ್ಲ. 70 ಭಾಗ ಜನಸಂಖ್ಯೆ ಏನಿತ್ತು ಅವರೆಲ್ಲರೂ ಜಮೀನಲ್ಲಿ ಕೆಲಸ ಮಾಡ್ತಿದ್ರು. ಸೊ ಅವರಿಗೆ ಅಷ್ಟು ಶಕ್ತಿ ಬೇಕಿತ್ತು, ಹಂಗಾಗಿ ಕನ್ಸ್ಯೂಮ್ ಮಾಡ್ತಿದ್ರು. ಈಗ ಇಲ್ಲ, ಮೋರ್ ದ್ಯಾನ್ 50% ಬಿಟ್ಟು ಅದೇ ಹಾರ್ಡ್ ವರ್ಕ್ ಬಿಟ್ಟು ಬೇರೆ ಇದ್ರಲ್ಲಿ ಇದಾರೆ ಸರ್. ಕನ್ಸಂಪ್ಷನ್ ಕಮ್ಮಿ. ಹೌದು, ಅಲ್ಲ ಏನಿದ್ರೇನು ತಿನ್ನೋದಂತೂ ತಿನ್ನಲೇಬೇಕಲ್ಲ. ತಿಂತಾರೆ, ಅವಾಗಿನಷ್ಟು ಅವಶ್ಯಕತೆ ಕಾಣಲ್ಲ. ದೇಹ ಬೇಡಲ್ವಲ್ಲ, ಹಾರ್ಡ್ ವರ್ಕ್ ಮಾಡಿದ್ರೆ ಬೇಡುತ್ತೆ. ಆವಾಗ ಪ್ರತಿಯೊಂದು ಮನುಷ್ಯರೇ ಮಾಡೋರು. ಈಗ ಎಲ್ಲರಿಗೂ ಮಿಷನ್ ಬಂದ್ಬಿಟ್ಟು ಅದಕ್ಕೆ ಇದ್ದು ಅವಾಗ ಮಾಡ್ತಿದ್ದರಿಂದ ದೇಹಕ್ಕೆ ಶಕ್ತಿ ಬೇಕಿತ್ತು, ದೇಹ ಬೇಡ್ತಿತ್ತು ಅವಾಗ ಆಹಾರನ. ಈಗ ಮಾಡೋದಿಲ್ವಲ್ಲ ಮನುಷ್ಯ, ಹಂಗಾಗಿ ದೇಹನೂ ಬೇಡಲ್ಲ ಈಗ. ಅದರ ಬೇರೆ ಇವೆಲ್ಲ ಆಗಿರೋದು ಅದೇ ಕಾರಣ ಸರ್. ಅದಕ್ಕಿಂತ ಮುಖ್ಯವಾಗಿ ಏನಾಯ್ತು ಅಂದರೆ, ಜನ ಮನೆಗಳೇ ಜಾನುವಾರು ಬೆಳೆಯೋದು ಬಿಟ್ಟರು. ಹೌದು, ನಮ್ಮಲ್ಲಿ ಗೊಬ್ಬರಕ್ಕಾಗೇ ಹಸುಗಳು, ಒಂದೊಂದು ಮನೆಯಲ್ಲಿ 50-60